ಚಂದನಗೆ ಮೊದಲೆಲ್ಲ ತುಂಬ ಸಲ ಬಂದಿದ್ದರೂ ಈ ಬಾರಿ ಏನೋ ವಿಶೇಷ ಎನಿಸಿತು. ರೂಮಿನ ಸುತ್ತ ನೋಡಿದವಳಿಗೆ ನೆನಪು ನೂರಿದೆ ಎನ್ನುವ ಭಾವ. ಕಿಟಕಿಯ ಬಳಿ ಬಂದವಳು ಹೊರಗೆ ನೋಡ್ತಾ ಉಳಿದಳು. ಅವಳಿಗಿದು ತನ್ನದೆನ್ನುವ ಅಭಿಮಾನ ಮೂಡಿತು. ಹರಳಿದ ಹೂಗಳ ನೋಡುತ್ತಾ ನಿಂತಳು. ಎಲ್ಲರ ನಡುವೆ ಕುಳಿತಿದ್ದ ಗೌತಮ್ ಎದ್ದು ನಿಂತು ಮೇಲ್ ಚೆಕ್ ಮಾಡಬೇಕು ಹೇಳಿ ತನ್ನ ಕೋಣೆಗೆ ಬಂದವನಿಗೆ ನೋಡಿದ ದೃಶ್ಯ ಮನಮೋಹಕ ಎನಿಸಿತು. ಮೊಗ್ಗಿನ ಜಡೆ ಹುಟ್ಟ ರೇಷ್ಮೆ ಸೀರೆ, ನಿಂತ ಭಂಗಿ ಹೊಸದಾಗಿ ಕಂಡಿದ್ದಳು. ತನ್ನ ಮಡದಿ. ಮನ ಉಸಿರಿತು. ಕೈಕಟ್ಟಿ ನೋಡುತ್ತಾ ನಿಂತ. ಸನಿಹ ಅವಳ ಮನ ಗುರುತಿಸಿತೇನೋ. ತಿರುಗಿ ನೋಡಿದವಳ ನೋಟ ಯಾಕೋ ಎದುರುಗೊಳ್ಳಲು ಕಷ್ಟವೆನಿಸಿದಾಗ ಬಾಗಿತ್ತು. ಗೌತಮ್ಗೆ ಅವಳು ನಿಂತಲ್ಲೇ ಚಡಪಡಿಸಿದ ರೀತಿ ಹೊಸತೆನಿಸಿತು. ಈ ಕೋಣೆಯಲ್ಲಿ ಮೊದಲೆಲ್ಲ ತುಂಬ ಬಾರಿ ಉಳಿದಿದ್ದಳು. ಮತ್ಯಾಕೆ ಈಗ ಈ ವರ್ತನೆ? ಕಾರು ಹತ್ತುವ ಮುನ್ನ ತಂದೆ ತಾಯಿಗಳ ಅಪ್ಪಿ ಹತ್ತದ್ದು ನೆನಪಾಗುತ್ತಲೇ ಗಂಭೀರವಾಗಿದ್ದ. ಅವಳ ಸೂಕ್ಷ್ಮ ಆರೋಗ್ಯ ನೆನಪಾದಾಗ ಬಳಿಗೆ ತಾನೇ ನಡೆದಿದ್ದ. ಒಳಗೆ ಬರುತ್ತಲೇ ಆಯಾಸಗೊಂಡಿದ್ದವಳು ಎದೆಗೂಡಿಗೆ ಒರಗಿಕೊಂಡಿದ್ದಳು. ತನ್ನ ನೆಮ್ಮದಿ ಹುಡುಕಿಕೊಳ್ಳುವ ಜಾಗವದು ಎನ್ನುವಂತೆ. ಬಳಸಿ ತಲೆನೆವರಿಸಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಹೇಳಿ ಮಂಚದ ಕಡೆ ಕರೆತಂದು ಕೂರಿಸಿ ಬದಿಯಲ್ಲಿ ಕುಳಿತಿದ್ದ. ತಮ್ಮಿಬ್ಬರ ಮೌನ ಗುರುತಿಸಿದವನು, ಮದುವೆಗೆ ಮೊದಲು ಮಾತನಾಡುತ್ತಿದ್ದೆವು. ಜೊತೆ ಇರುವ ಕ್ಷಣಕ್ಕಾಗಿ ಮನ ಕಾತರಿಸುತ್ತಿತ್ತು. ಇಂದು ಏನಾಗಿದೆ? ಅವಳು ಹುಚ್ಚು ಹುಚ್ಚಾಗಿ ಪ್ರಶ್ನೆ ಕೇಳುತ್ತಿಲ್ಲ. ನನಗೂ ಏನು ಹೇಳಬೇಕು ಎನಿಸುತ್ತಿಲ್ಲ. ಏನಾಗಿದೆ ಯೋಚಿಸುತ್ತಾ ಹಾಗೊಮ್ಮೆ ಹೀಗೊಮ್ಮೆ ಅವಳ ಕಡೆ ನೋಡುತ್ತಾ ನಿಂತ. ಚಂದನ. ಮೊದಲೆಲ್ಲ ಏನಾದರೂ ಕೇಳ್ತಾ ಇದ್ರು, ಯಾಕೆ ಏನು ಮಾತನಾಡಿಸುತ್ತಿಲ್ಲ ಎಂದುಕೊಂಡವಳಿಗೆ ಹಸೆಮನೆ ಮೇಲೆ ನಾನು ನಿದ್ರೆ ಮಾತ್ರೆ ನುಂಗಿದ ವಿಷಯವಾಗಿ ಆ ಕೋಪ ಹಾಗೇ ಇದೆ ಎಂದದ್ದು ನೆನಪಾಗಿತ್ತು. ಹಾಗಾಗಿ ಅವನನ್ನು ನೋಡುತ್ತಾ ಕುಳಿತವಳು ಯಾವಾಗ ಪ್ರಾಣವಾದರು. ಸಮಯ ಸರಿದಂತೆ ತಿಳಿದಿರಲಿಲ್ಲ. ಮಾತು ಸ್ಪರ್ಶ ಬೇಕಾಗಿರಲಿಲ್ಲ. ಸನಿಹವೇ ಸಾಕಾಗಿತ್ತು ಆ ಕ್ಷಣದ ಮಾಧುರ್ಯ ಅನುಭವಿಸಲು. ರೂಮಿನ ಬಾಗಿಲ ಬಳಿ ನಿಂತ ಸರೋಜಮ್ಮ ಅಡಿಗೆ ಆಗಿದೆ, ಊಟಕ್ಕೆ ಬನ್ನಿ ಎಂದಾಗ ತನ್ನ ಮನೆಯವರೆಲ್ಲ ಹಸಿದಿರುವ ನೆನಪಾಗಿ ಊಟ ಮಾಡಿ ರೆಸ್ಟ್ ಮಾಡು ಅವಳ ನೋಡದೆ ಹೇಳಿ ಕರೆದುಕೊಂಡು ನಡೆದಾಗ ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ? ಮುಖ ಕೊಟ್ಟು ಮಾತನಾಡುತ್ತಿಲ್ಲ. ಒಮ್ಮೆ ಕ್ಷಮಿಸಿಬಿಟ್ಟರೆ ಮನಸ್ತಾಪವೇ ಇರುತ್ತಿರಲಿಲ್ಲ. ಹೇಳಿಕೊಂಡೇ ಜೊತೆಗೆ ನಡೆದಿದ್ದಳು. ನವವಧು ವರರನ್ನು ಅಕ್ಕಪಕ್ಕ ಕೂರಿಸಿ ಸಿಹಿ ಊಟ ಬಡಿಸಿದರು. ಗೌತಮ್, ಎಲ್ಲರೂ ಕುಳಿತುಕೊಳ್ಳಿ, ಹೀಗೆ ಇಬ್ಬರೇ ಕುಳಿತರೆ ಮುಜುಗರವಾಗುತ್ತದೆ ಎಂದಾಗ ಎಲ್ಲರೂ ಬೆಳಗಿನಿಂದ ಏನನ್ನು ತಿಂದಿರದ ಕಾರಣ ಊಟಕ್ಕೆ ಕುಳಿತಿದ್ದರು. ಚೆನ್ನಯ್ಯ ಹೆಂಡತಿಯ ಜೊತೆ ಸೇರಿ ಊಟ ಬಡಿಸಿದ್ದರು. ಇಂದ್ರಾಣಿ ಅವರು, ಗೌತಮ್, ಚಂದನಗೆ ಮೊದಲು ಸಿಹಿ ತಿನ್ನಿಸು. ನೀನು ಅಷ್ಟೇ, ಚಂದನ ಮೊದಲು ಅವನಿಗೆ ಸಿಹಿ ತಿನ್ನಿಸಿ ಊಟ ಮಾಡು ಎಂದಿದ್ದರು. ಅವರ ಮಾತು ಮೀರಲಾಗದಂತೆ ಅವಳಿಗೆ ಸಿಹಿ ತಿನ್ನಿಸಿದ ನಂತರ ಚಂದನ ಅವನಿಗೆ ಸಿಹಿ ತಿನ್ನಿಸಿದಳು. ಮಹೇಂದ್ರ ಅವರು, ನಿಮ್ಮ ಬದುಕಲ್ಲಿ ಸಿಹಿಯೇ ತುಂಬಿರಲಿ ಮನ ತುಂಬಿ ಅರಸಿದರು. ಮಿತವಾದ ಮಾತುಕತೆಯೊಂದಿಗೆ ಊಟ ಮುಗಿದಿತ್ತು. ಮಹೇಂದ್ರ ಅವರು, ನನ್ನ ಕುಟುಂಬ ಕಂಪ್ಲೀಟ್ ಆಯಿತು. ಈ ಜನ್ಮದಲ್ಲಿ ಇಂಥ ಒಂದು ಸನ್ನಿವೇಶ ನೋಡ್ತೀನಿ ಎಂದು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಎಲ್ಲರೂ ಇಡೀ ರಾತ್ರಿ ಮಲಗಿ ರೆಸ್ಟ್ ಮಾಡಿ ಹೇಳಿ ನಡೆದವರು. ಇಂದ್ರಾಣಿ ಅವರು ಇಲ್ಲೇ ಇರಿ ಎನ್ನುವಂತೆ ಸನ್ನೆ ಮಾಡಿದಾಗ ಅಲ್ಲೇ ಉಳಿದರು. ಅದನ್ನು ನೋಡಿದ ಗೌತಮ್ ಹೇಳಲು ಇನ್ನೇನಿದೆ ಎಂದುಕೊಂಡೇ ತನ್ನ ಕೋಣೆ ಕಡೆ ನಡೆದಿದ್ದ. ಅವನ ಬಿಗಿದಿದ್ದ ಮುಖ ಕಂಡು ಅತ್ತ ಹೋಗಲು ಚಡಪಡಿಸಿದ ಚಂದನ ಪಾವನಿ ರೂಮಿನಲ್ಲಿ ಮಗು ಅಳುವ ಸದ್ದು ಕೇಳಿ ನಾನು ನೋಡ್ತೀನಿ ಹೇಳಿ ನಡೆದಿದ್ದಳು. ಇಂದ್ರಾಣಿ ಅವರು, ಮಾವ, ಮುಂದಿನ ಶಾಸ್ತ್ರಕ್ಕೆ ಸಿದ್ಧ ಮಾಡಿಕೊಳ್ಬೇಕಲ್ವಾ ಎಂದು ಸಂಕೋಚದಿಂದ ಹೇಳಿದಾಗಲೇ ಅವರಿಗೆ ಅರ್ಥವಾಗಿದ್ದು. 3 ವರ್ಷದಿಂದ ಜೊತೆಗಿದ್ದಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೂ ಈ ದಿನ ಶಾಸ್ತ್ರ ಅವಶ್ಯಕ. ಒಬ್ಬರಿಗಾಗಿ ಒಬ್ಬರು ಎನ್ನುವಂತೆ ಬದುಕು ಸವಿಯಲು ತನಗೆ ತನ್ನ ಮಗನಿಗೆ ಸಿಗದ ಸಂಸಾರದ ಸುಖ ಸಂತೋಷ ಮೊಮ್ಮಗನ ಬಾಳಲ್ಲಿ ತುಂಬಲಿ ಎಂದುಕೊಂಡು ಮರೆತೇ ಬಿಟ್ಟಿದ್ದೆ ಎಂದಿದ್ದರು. ರಮೇಶ್, ನಾನು ಹೋಗಿ ಹಣ್ಣು ಹೂವು ಸ್ವೀಟ್ಸ್ ತರ್ತೀನಿ ಎಂದರೆ ಇಂದ್ರಾಣಿ ಅವರು
ರಾತ್ರಿ ಊಟದ ಜೊತೆಗೆ ಹೋಳಿಗೆ ಮಾಡಿಬಿಡಿ ಎಂದಿದ್ದರು ಪಾವನಿ. ಚಂದನಗೆ ಸೀರೆ ಬದಲಾಯಿಸಲು ಹೇಳಿ ಮೊಗ್ಗಿನ ಜಡೆ ತೆಗೆಯಲು ಸಹಾಯ ಮಾಡ್ತೀನಿ ಎಂದವಳು ಅತ್ತ ನಡೆದಿದ್ದಳು. ಮನೆಗೆ ಬಂದ ಕೃಷ್ಣ ಅವರಿಗೆ ಮಗಳು ಇಲ್ಲದ ಕೊರಗು ಎದ್ದು ಕಂಡಿದ್ದು ಕಣ್ಣುಗಳು ತುಂಬಿದಾಗ ಅಲ್ಲೇ ಸೋಫಾದಲ್ಲಿ ಕುಸಿದು ಕುಳಿತಿದ್ದರು. ಮನದಲ್ಲಿ ಬೇಡದ ಭಯ ಆತಂಕ ಮನೆ ಮಾಡಿದ್ದವು. ಬಂದ ನಂದನ್ ಅವರ ಪಕ್ಕ ಕುಳಿತವನು ಮೊದಲು ಊಟ ಮಾಡಿ ಮಾತ್ರೆ ನುಂಗಿ ಮಲಗಿ. ಚಂದನ ಬಗ್ಗೆ ನಾವು ಯೋಚಿಸಬೇಕಾಗಿಲ್ಲ. ಗೌತಮ್ ಅವಳನ್ನು ತನ್ನ ಅಂಗೈಯಲ್ಲಿಟ್ಟು ನೋಡಿಕೊಳ್ತಾರೆ. ಅವರಿಬ್ಬರ ನಡುವೆ 3 ವರ್ಷದಿಂದ ಏರ್ಪಟ್ಟಿರುವ ಬಾಂಧವ್ಯ ಅವಳನ್ನು ಆಗಿನಿಂದ ಜೋಪಾನ ಮಾಡುತ್ತಾ ಬಂದಿದ್ದಾರೆ. ಅವಳನ್ನು ಮುಟ್ಟುವ ಆಲೋಚನೆ ಮಾಡಿದ್ದಕ್ಕೆ ನಿಹಾರ್ ಕೈಕಾಲು ಮುರಿದು ಹಾಕಿದ್ದಾರೆ ಎಂದರೆ ಅವಳ ಕಡೆಗೆ ಅವರ ಕಾಳಜಿ ಎಷ್ಟಿರಬೇಡ. ಆದರೆ ಅವನು ಅದನ್ನು ಆಕ್ಸಿಡೆಂಟ್ ಆಯಿತು ಎಂದು ನಮ್ಮನ್ನು ನಂಬಿಸಲು ನೋಡಿದ. ನಾವು ಅವಳ ಬಗ್ಗೆ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಎಂದಾಗ ಮನೆಯ ಉಳಿದ ಸದಸ್ಯರು ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೃಷ್ಣ ಪ್ರಸಾದ್ ಇಲ್ಲ ಎಂದು ನಾನು ಹೇಳುತ್ತಿಲ್ಲ. ಆದರೆ ಈಗ ಅವನ ಮನಸ್ಥಿತಿ ಬದಲಾಗಿದ್ದರೆ ನಾನು ಅಂದ ಮಾತುಗಳು ಅವನ ಮನದಲ್ಲಿ ಹಾಗೆಯೇ ಉಳಿದು ಬಿಟ್ಟಿದೆ. ಮದುವೆ ಮನೆಯಲ್ಲಿ ಊಟ ಮಾಡಲಿಲ್ಲ, ನಮ್ಮ ಮನೆಗೆ ಬಂದು ಮಾಡುವ ಶಾಸ್ತ್ರದಲ್ಲೂ ಪಾಲ್ಗೊಳ್ಳಲಿಲ್ಲ. ಹಾಗೆ ಸಾಧಿಸ್ತಿದ್ದಾನೆ. ಇದರ ನೆರಳು ನನ್ನ ಮಗಳ ಮೇಲೆ ಬಿದ್ದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ. ಅವನ ಶ್ರೀಮಂತಿಕೆ ಇದ್ದರೆ ಅವನಿಗೆ, ಅದೇನು ನನಗೆ ಲೆಕ್ಕಕ್ಕಿಲ್ಲ. ಕೊನೆಯಲ್ಲಿ ಖಾರವಾಗಿ ಹೇಳಿದ್ದರು. ಅಮ್ಮ ಮಗ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಕೊನೆಗೆ ತಾಯಿಯ ಹೇಳಿಕೆ ಮೇರೆಗೆ ಡೈನಿಂಗ್ ಹಾಲ್ ಕಡೆಗೆ ನಡೆದವರು. ನಂದನ್, ಚಂದನಗೆ ಕರೆ ಮಾಡಿ ಮಾತನಾಡು. ಹೇಗಿದ್ದಾಳೆ ಕೇಳು. ನನ್ನ ಜೊತೆ ಮಾತನಾಡಿದರೆ ಅಳುತ್ತಾಳೆ. ನಾನು ನಾಳೆ ಫೋನ್ ಮಾಡ್ತೀನಿ ಎಂದಿದ್ದರು. ತನ್ನ ರೂಮ್ಗೆ ಬಂದ ಪಾವನಿ ಹೊಸ ಡ್ರೆಸ್ ಒಂದನ್ನು ಅವಳ ಕೈಗೆ ಕೊಟ್ಟು, ಆನ್ಲೈನ್ ಶಾಪಿಂಗ್ ಮಾಡಿದ್ದು, ಸ್ವಲ್ಪ ನಿಮಗೆ ಸಡಿಲವಾಗ್ಬೋದು. ಸೀರೆ ಬದಲಾಯಿಸಿ ಇದನ್ನು ಹಾಕಿಕೋ. ಇರು ಮೊಗ್ಗಿನ ಜಡೆ ಬಿಚ್ಚಿ ಬಿಡುತ್ತೇನೆ ಎಂದಿದ್ದಳು. ಚಂದನ ಮಾಂಗಲ್ಯ ಒಂದನ್ನು ಬಿಟ್ಟು ಉಳಿದೆಲ್ಲ ಒಡವೆ ತೆಗೆದಿಟ್ಟಿದ್ದಳು. ಸೀರೆ ಬದಲಾಯಿಸಿ ಬಂದವಳು ಅವರು ಕೋಪದಿಂದ ಇದ್ದರು. ಒಮ್ಮೆ ಮಾತನಾಡಿ ಬರ್ಲಾ ಕೇಳಿದ್ದಳು. ಬೇಡ, ಅಣ್ಣನನ್ನು ಇಲ್ಲಿಗೆ ಆಮೇಲೆ ಕಳಿಸ್ತೇನೆ. ಸರಿಯಾಗಿ ನಿದ್ರೆ ಇಲ್ಲದೆ ಆಯಾಸಗೊಂಡಂತೆ ಕಾಣ್ತಿದ್ಯಾ. ಸ್ವಲ್ಪ ಹೊತ್ತು ಇಲ್ಲೇ ಮಲಗು ಹೇಳಿ ಮಗುವಿಗೆ ಆಳು ನುಸಿ ತಟ್ಟಿ ಮಲಗಿದ್ದ ಮಗುವನ್ನು ಚಂದನ ಪಕ್ಕ ಮಲಗಿಸಿದಳು. ಮಗುವಿನ ಕೆನ್ನೆ ಸವರುತ್ತಾ ಹಾಗೆಯೇ ನೋಡುತ್ತಲೇ ಚಂದನ ಕಣ್ಣು ಎಳೆದಂತಾದಾಗ ಮಲಗಿದ್ದಳು. ಗೌತಮ್, ಎಲ್ಲಿ ಇವಳು? ಇಷ್ಟೊತ್ತಾದರೂ ಬರಲೇ ಇಲ್ಲ. ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ರೆ ಆಯಾಸ ಕಡಿಮೆ ಆಗ್ತಿತ್ತು. ಮಧ್ಯಾಹ್ನದ ಟ್ಯಾಬ್ಲೆಟ್ ಬೇರೆ ಇನ್ನೂ ತೆಗೆದುಕೊಂಡಿಲ್ಲ ಹೇಳುತ್ತಲೇ ಹೊರಗೆ ಬಂದವನಿಗೆ 2 ತುಂಬಿದ ಬ್ಯಾಗ್ಗಳನ್ನು ಹಿಡಿದು ಬಂದ ರಮೇಶ್ ಎದುರಾದಾಗ, ರೆಸ್ಟ್ ಮಾಡೋದು ಬಿಟ್ಟು ಎಲ್ಲಿಗೆ ಹೋಗಿದೆ, ಇದೆಲ್ಲ ಏನು ಎಂದಿದ್ದ. ನಕ್ಕ ರಮೇಶ್. ಇಷ್ಟೊಂದು ಇನ್ನೋಸೆಂಟ್ ಆದರೆ ಹೇಗೋ. ಈ ಹೂವು ನೋಡಿದರೆ ತಿಳಿಯುವುದಿಲ್ವಾ, ಮದುವೆ ನಂತರದ ಮುಂದಿನ ಶಾಸ್ತ್ರ ಎಂದಿದ್ದ. ಗೌತಮ್ಗೆ ಆಗಲೇ ಅರ್ಥವಾಗಿದ್ದು. ಇದೆಲ್ಲ ಈಗ ಬೇಕಾಗಿತ್ತಾ ಕೇಳಿದ್ದ. ಮನೆಯಲ್ಲಿ ದೊಡ್ಡವರ ನಿರ್ಧಾರ. ಅವರಿಗೆ ಬುದ್ಧಿ ಇಲ್ಲ ಅಂದರೆ ನಿನಗೂ ಇಲ್ವಾ? ಅವಳ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 12 ಗಂಟೆ ಕೂಡ ಕಳೆದಿಲ್ಲ. ವಾರವಾದರೂ ಬೇಕು ಅವಳು ಚೇತರಿಸಿಕೊಳ್ಳಲು. ಅವಳಿಗಾಗಿ ಕಣ್ಣಾಡಿಸಿದ. ರಮೇಶ್, ಹೋಗ್ಲಿ ಬಿಡು. ದೊಡ್ಡವರವರ ಕರ್ತವ್ಯ ಎಂದು ಶಾಸ್ತ್ರ ಮಾಡಲಿ. ಅವರಿಗೆ ಯಾಕೆ ಬೇಸರ? ನಿಮ್ಮಿಬ್ಬರಿಗೆ ಕಂಫರ್ಟೇಬಲ್ ಅನಿಸಿದ ದಿನ ಒಂದಾದರೆ ಆಯಿತು. ಇಲ್ಲಿ ನಡೆಯುವ ವಿಷಯ ಪದ್ಮ ಅವರ ಮೂಲಕ ಚಂದನ ತವರಿನವರಿಗೆ ತಿಳಿಯುತ್ತದೆ ಅನ್ನೋದು ಮರೆಯಬೇಡ. ಈ ಶಾಸ್ತ್ರ ನಡೆಯಲು ನೀನು ಬಿಡದಿದ್ದರೆ ಅಲ್ಲಿಯವರೆಗೂ ಚಂದನಳನ್ನು ಬೇರೆ ಕೊನೆಯಲ್ಲಿ ಮಲಗಿಸ್ತಾರೆ. ಒಟ್ಟಿಗಿರಲು ಬಿಡೋದಿಲ್ಲ. ಆಮೇಲೆ ನೀನು ಸನಿಹಕ್ಕೂ ಚಡಪಡಿಸಬೇಕಾಗುತ್ತದೆ. ಅಲ್ಲಿ ಅವಳ ತವರಿನವರು ಮುಂದಿನ ಶಾಸ್ತ್ರ ಆಗಲಿಲ್ವಾ ಎಂದು ಬೇರೆ ರೀತಿ ಯೋಚಿಸ್ತಾರೆ ಎಂದಿದ್ದ. ಗೌತಮ್ಗೆ ಗೆಳೆಯ ಅಂದಾಜಿಸಿದ್ದು ಸರಿ ಎನಿಸಿತು. ದೊಡ್ಡವರ ದೃಷ್ಟಿಕೋನದಲ್ಲಿ ಮದುವೆಯ ನಂತರದ ಶಾಸ್ತ್ರಗಳೆಲ್ಲ ಮುಗಿಸಿದೆವೆಂಬ ತೃಪ್ತಿ ಸಿಗಲಿ ಎಂದುಕೊಂಡವನು ಮುಂದೆ ಬಂದಿದ್ದ. ನಾನು ಪಾವನಿ ನಿನ್ನ ರೂಮನ್ನು ಸಿಂಗರಿಸ್ತೇವೆ. ಚಿನ್ನಯ್ಯ ಸಿಹಿ ಅಡಿಗೆ ಮಾಡುತ್ತಿದ್ದಾರೆ. ತಾತ ಅತ್ತೆ ಹೊರಗೆ ಕೆಲಸ ಇದೆ ಎಂದು ಹೋಗಿದ್ದಾರೆ. ನೀನು ರೆಸ್ಟ್ ಮಾಡು. ನಮ್ಮಷ್ಟೇ ನಿದ್ದೆಗೆಟ್ಟಿದ್ಯಾ ಎಂದಿದ್ದ. ಅವಳೆಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಹೊರಗೆ ಹೋಗಿದ್ದಾಳಾ?
ಅವಳಿಗೆ ಹುಷಾರಿಲ್ಲ. ಗಾಬರಿಯಲ್ಲಿ ಕೇಳಿದ್ದ. ಎಲ್ಲಾದರೂ ತಲೆ ಸುತ್ತಿ ಬಿದ್ದು ಬಿಟ್ಟರೆ ಕಷ್ಟ ಎಂದೆನಿಸಿ ಆಗಲೇ ನಮ್ಮ ರೂಮಿಗೆ ಹೋದಳು. ಅಲ್ಲಿ ಹೋಗಿ ನೋಡು ಹೇಳಿ ಗೌತಮ್ ರೂಮಿನ ಕಡೆ ನಡೆದಿದ್ದ. ಪಾವನಿ ರೂಮಿಗೆ ಬಂದ ಗೌತಮ್ ಮಲಗಿದ್ದ ಮಗು ಅವಳನ್ನು ಬದಲಾಯಿಸಿ ಬದಲಾಯಿಸಿ ನೋಡಿದ. ಕೋಪದ ಛಾಯೆ ಪಕ್ಕಕ್ಕೆ ಸರಿದಿತ್ತು. ಹಲೇದ ಸೋಫಾ ಮೇಲೆ ನೋಡುತ್ತಾ ಕುಳಿತವನು ಹಾಗೆ ನಿದ್ರೆಗೆ ಜಾರಿದ. 7ರ ಸಮಯಕ್ಕೆ ಪ್ರಜ್ಞೆ ಬಂದಾಗ ನಿಹಾರ್ ಮನೆಯವರು ಸಮಾಧಾನದ ಉಸಿರಾಡಿದರು. ಎಚ್ಚರಗೊಂಡ ನಿಹಾರ್ ಸುತ್ತಲೂ ನೋಡಿದವನಿಗೆ ಜಾಗ ಅರಿವಾಗಿತ್ತು. ಕೈಕಾಲು ಆಡಿಸಲು ನೋಡಿದ್ದ. ದೇಹವಿಡೀ ಪ್ರಾಣ ಹೋಗುವಂತೆ ನೋವು ವ್ಯಾಪಿಸಿದಾಗ ಅಂಥ ಅನಿಸಿಕೆ ಬಿಟ್ಟವನಿಗೆ ತನ್ನ ದೇಹಸ್ಥಿತಿಯೇ ಅರ್ಥವಾಗಿತ್ತು. ಗೌತಮ್, ಅವಕಾಶ ಸಿಕ್ಕರೆ ನಿನ್ನ ಸರ್ವನಾಶ ಮಾಡದೆ ಬಿಡುವುದಿಲ್ಲ ಎಂದವನ ಕಣ್ಣುಗಳಲ್ಲಿ ಹೇಳತೀರದ ದ್ವೇಷ ಮಡುಗಟ್ಟಿತು. ಬಂದ ತನ್ನ ಮನೆಯವರ ಕಡೆ ನೋಡದೆ ನೋಟ ಬದಲಾಯಿಸಿದ. ಅವನ ತಾತ ಚಂದನ ಗೌತಮ್ ಮದುವೆ ನಡೆಯಿತು ಎಂದು ಈ ಸ್ಥಿತಿಯಲ್ಲಿ ಮೊಮ್ಮಗನಿಗೆ ತಿಳಿಸುವುದು ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದವರು ಮಗ ಸೊಸೆಗೆ ಸನ್ನೆ ಮಾಡಿ ಅದನ್ನು ಹೇಳಿದ್ದರು. ಪಾವನಿ ಇಂದ್ರಾಣಿ ಅವರು ತಂದಿದ್ದ ಹೊಸ ರೇಷ್ಮೆ ಸೀರೆ ಉಡಿಸಿ ಹೊಸ ಒಡವೆ ತೊಡಿಸಿ ಬಾಚಿ ಎನೆದಿದ್ದ ಜಡೆಗೆ ಮಲ್ಲಿಗೆ ಮುಡಿಸುತ್ತಾ ರೆಡಿಮೇಡ್ ಬ್ಲೌಸ್ ಈ ಸೀರೆಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದಿದ್ದಳು. ಇಂದ್ರಾಣಿ ಅವರು ಈ ದಿನವೇ ಮೊದಲ ಬಾರಿ ಒಮ್ಮೆಲಿಷ್ಟೆಲ್ಲ ಶಾಪಿಂಗ್ ಮಾಡಿದ್ದು, ಅದು ಮುದ್ದಿನ ಸೊಸೆಗಾಗಿ ಎಂದಿದ್ದರು. ರಮೇಶ್, ಎದ್ದೇಳು, ಕುಂಭಕರ್ಣನ ವಂಶದವನೇ, ಹಾಸಿಗೆ ಮೇಲೆ ಮಲಗಿದ್ರೆ ಆಗುತ್ತಿತ್ತು ಹೇಳಿ ಎಚ್ಚರಗೊಳಿಸಿದ. ಎಚ್ಚರಗೊಂಡ ಗೌತಮ್ ಕಿಟಕಿ ಕಡೆ ನೋಡಿ ಕತ್ತಲಾಗುತ್ತಿದೆ ಎಂದು ವಾಚ್ ಕಡೆ ನೋಡಿಕೊಂಡಿದ್ದ. ತಗೋ ಬಟ್ಟೆ, ಹೋಗು ಫ್ರೆಶ್ ಆಗು ಎಂದಾಗ ಏನೋ ನಿಂದು ಗೋಳು ಎನ್ನುತ್ತಲೇ ಬಟ್ಟೆ ಪಡೆದು ನಡೆದಿದ್ದ. ಗೌತಮ್ ರಮೇಶ್ ಜೊತೆ ಹೊರಬರುವಷ್ಟರಲ್ಲಿ ಚಂದನ ಕೂಡ ಪಾವನಿ ಜೊತೆ ಹೊರಬಂದಿದ್ದಳು. ಗೌತಮ್ನ ನೋಡುತ್ತಲೇ ಲಜ್ಜೆ ಯಾಮರಿಸಿದಂತಾಗಿ ತಲೆ ಪೂರ ತಗ್ಗಿಸಿದಳು. ಗೌತಮ್ಗೆ ಅವಳಿಂದ ನೋಟ ಸರಿಸಲು ಕಷ್ಟವೆನಿಸಿತು. ಜೊತೆಗೆ ಮುನಿಸು ಕೋಪವು ನೆನಪಾದಾಗ ಅದನ್ನು ಮೆಟ್ಟಿ ದೀರ್ಘವಾಗಿ ನೋಡಿದವನು ಇವಳಿಂದ ದೂರ ಉಳಿಯುವುದು ಕಷ್ಟವೇ. ಫ್ಯಾಷನ್ ಸೋಗಿನಲ್ಲಿಯೇ ಇರುವ ಕೆಲವರ ನಡುವೆ ಸಹಜ ಸೌಂದರ್ಯ ತನ್ನವಳದು. ತನ್ನಲ್ಲಿನ ಭಾವನೆಗಳನ್ನು ರಸಿಕತೆಯನ್ನು ಜಾಗೃತಗೊಳಿಸಿದ್ದ ಹೆಣ್ಣು ತನ್ನಲ್ಲೇ ಹೇಳಿಕೊಂಡವನ ನೋಟಕ್ಕೆ ತೃಪ್ತಿ ಸಿಗದಾಗಿತ್ತು. ಚಂದನಗೆ ಮುಂದಿನ ಶಾಸ್ತ್ರದ ಬಗ್ಗೆ ತಿಳಿದಿದ್ದರಿಂದ ಸಹಜವಾಗಿ ಆತಂಕ ಮನೆ ಮಾಡಿದ್ದು ಅವನತ್ತ ನೋಡದಾಗಿದ್ದಳು. ಇಬ್ಬರನ್ನೊಟ್ಟಿಗೆ ಕೂರಿಸಿ ಸಿಹಿ ಊಟ ಬಡಿಸಿದರು. ನಂತರ ಶಾಸ್ತ್ರ ಮುಗಿಸಿ ಬಾಗಿಲು ಮುಂದಕ್ಕೆ ಎಳೆದು ಬಂದಿದ್ದರು. ಗೌತಮ್ ಹೋಗಿ ಬಾಗಿಲು ಹಾಕಿ ಬಂದವನು ಬೆವರುತ್ತಾ ನಿಂತಿದ್ದ ಚಂದನಳನ್ನು ನೋಡಿ, ಯಾಕೆ ಈ ರೀತಿ ಗಾಬರಿ ಬಿದ್ದಿದ್ಯಾ? ಈ ರೂಮ್, ನಾನು, ಸಂಬಂಧ ಯಾವುದು ಹೊಸದಲ್ಲ ಅಲ್ವಾ? ಅವನ ಮಾತಿಗೆ ಉತ್ತರಿಸಬೇಕೆನಿಸಿದರೂ ಏನು ಉತ್ತರಿಸಬೇಕು ಎಂದು ತಿಳಿಯದಾಗಿದ್ದಳು. ಟಿಶ್ಯೂ ತೆಗೆದುಕೊಂಡು ಅವಳ ಮುಖದ ಬೆವರು ಹೊತ್ತಿದವನು, ಮಾತ್ರೆ ತೆಗೆದುಕೊಂಡೆಯಾ ಕೇಳಿದ್ದ. ಇಲ್ಲ ಎನ್ನುವಂತೆ ತಲೆ ಆಡಿಸಿದಾಗ ಹೋಗಿ ಮಾತ್ರೆ ಹಿಡಿದು ಬಂದಿದ್ದ. ಮಾತ್ರೆ ನೋಡುತ್ತಾ ಮುಖ ಸಿಂಡರಿಸಿ ನುಂಗಿದ್ದಳು. ಅವಳ ಗಾಬರಿಯೇ ಬೇರೆ ಇತ್ತು. ಕೈ ಹಿಡಿದು ಕರೆತಂದು ಮಂಚದ ಮೇಲೆ ಕೂರಿಸಿದ್ದ. ಕಂಪಿಸ್ತಿರುವುದು ಅರಿವಾಗಿತ್ತು. ಅರ್ಥವಾದಾಗ ನೇರವಾಗಿ ಹೇಳಿದ್ದ, ಡಾಕ್ಟರ್ ನೀನು ಸ್ವಲ್ಪ ದಿನ ರೆಸ್ಟ್ನಲ್ಲಿ ಇರಲಿ ಎಂದು ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಸ್ವಲ್ಪ ದಿನದ ನಂತರ ಯೋಚಿಸಿದ್ರೆ ಆಯಿತು. ಈಗ ನೆಮ್ಮದಿಯಾಗಿ ಮಲಗು ಎಂದಿದ್ದ. ಚಂದನ ಸಮಾಧಾನಗೊಂಡವಳು, ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಕೇಳಿದಳು. ಅವಳತ್ತ ತಿರುಗಿದ ಗೌತಮ್, ನೀನು ನಿದ್ರೆ ಮಾತ್ರೆ ತೆಗೆದುಕೊಳ್ಬೇಕಾದ್ರೆ ನಾನು ನೆನಪಾಗ್ಲಿಲ್ವಾ ಕೇಳಿದ್ದ. ಎಷ್ಟು ಬಾರಿ ಈ ಪ್ರಶ್ನೆ ಕೇಳಿದ್ರೂ ಸಾಲದು ಎನಿಸಿತು. ಹೇಳಿದ್ನಲ್ಲ, ಎಲ್ಲ ಶಾಸ್ತ್ರಗಳು ನಡೆಯುತ್ತಿತ್ತು. ರಿಸೆಪ್ಷನ್ನಲ್ಲಿ ನಾನು ಅವನು ಹಾಕುವ ಮಾಲೆಗೆ ಕೊರಳು ಹುಡ್ಡಿ ಅವನ ಪಕ್ಕ ನಿಲ್ಲಬೇಕಾಗಿತ್ತು. ಜೊತೆಗೆ ನಿಮಗೆ ಸಮಯವೂ ಕೊಡಬೇಕಾಗಿತ್ತು ಎನಿಸಿ ದಾರಿಯನ್ನು ಆಯ್ದುಕೊಂಡದ್ದು. ಗೌತಮ್, ಅವನೇ ಮದುವೆ ಗಂಡು ಎಂದು ಯಾವಾಗ ಗೊತ್ತಾಯಿತು? ಯಾಕೆ ನನಗೆ ಹೇಳಲಿಲ್ಲ ಕೇಳಿದ್ದ. ಅಂದು ಆಸ್ಪತ್ರೆಯಲ್ಲಿ ನಿಮಗೂ ಅಪ್ಪಾಜಿಗೂ ಮಾತಿಗೆ ಮಾತು ನಡೆದ ಮರುದಿನವೇ ತಿಳಿಯಿತು. ನಿಮಗೆ ಕರೆ ಮಾಡೋಣ ಎಂದರೆ ಅಪ್ಪಾಜಿ ಅವರ ಮೇಲೆ ಆಣೆ ಹಾಕಿ ಬಿಟ್ಟಿದ್ದರು. ಅವನು ಮನೆಯವರ ಜೊತೆ ನಮ್ಮನೆಗೆ ಬಂದಿದ್ದ. ಅವನನ್ನು ನೋಡಿ ಆಶ್ಚರ್ಯ ಆಯಿತು. ಹಿಂದೆ ಮದುವೆ ಗಂಡು ಅವನೇ ಎಂದು ತಿಳಿದಾಗ ನನಗಾದ ಆಘಾತ ಅಷ್ಟಿಷ್ಟಲ್ಲ. ಹೇಗೆ ಸಾಧ್ಯ ಎನಿಸಿಬಿಡ್ತು. ನಮ್ಮ ಜೊತೆಯೇ ಇದ್ದಾನಲ್ಲ,
ನಮ್ಮಿಬ್ಬರ ಬಗ್ಗೆ ಎಲ್ಲ ತಿಳಿದಿತ್ತು. ಆದರೂ ಇಂಥ ನಿರ್ಧಾರಕ್ಕೆ ಬರಲು ಅವರಿಗೆ ಹೇಗೆ ಸಾಧ್ಯವಾಯಿತು? ಅದು ನೀವು ಅವನನ್ನು ಹೊಡೆದದ್ದು ಎಲ್ಲ ಹೇಳಿ ಬಿಡಬೇಕು ಎಂದುಕೊಂಡೆ. ಆದರೆ ಅವನು ಆ ಸಂದರ್ಭವನ್ನು ಬದಲಾಯಿಸಿ ನಿಶ್ಚಯ ಆಗಿರುವ ಆ ಹುಡುಗಿ ಕೈ ಮುಟ್ಟುವುದು ತಪ್ಪಲ್ಲ. ಅದಷ್ಟಕ್ಕೆ ಹೇಗೆ ಹೊಡೆದಿದ್ದಾನೆ ಎಂದು ಗೌತಮ್ ಎಂಥವನು ಎಂದು ನಿನ್ನ ತಂದೆ ತಾಯಿಗೆ ತಿಳಿಯಲಿ ಎಂದು ಬಿಟ್ಟ. ಅಪ್ಪಾಜಿಗೆ ನಿಮಗೆ ಮೊದಲೇ ಆಗುತ್ತಿರಲಿಲ್ಲ. ಈ ವಿಷಯ ತಿಳಿದರೆ ನಿಮ್ಮ ಬಗ್ಗೆ ಮತ್ತಷ್ಟು ಅಸಮಾಧಾನ ಬರಬಹುದು ಎಂದು ಅವ್ರಿಗೆ ಏನು ಹೇಳದೆ ಉಳಿದುಬಿಟ್ಟೆ ಎಂದಿದ್ದಳು. ಗೌತಮ್ ಏನೋ ನೆನೆದು ಎದ್ದು ನಿಂತವನು. ನಿನ್ನ ಬಳಿ ಕೆಟ್ಟದಾಗಿ ನಡೆದುಕೊಂಡನೆ ಕೇಳಿದ. ಅವನ ಮುಖದಲ್ಲಿದ್ದ ಆವೇಶಕ್ಕೆ ಕ್ಷಣ ಹೆದರಿದ್ದರೂ ಅವನ ಕೈ ಹಿಡಿದು ಹಾಗೇನಿಲ್ಲ, ಧೈರ್ಯದಿಂದ ಮಾತನಾಡಿದೆ. ನಿಮ್ಮ ಹೆಸರು ಹೇಳುತ್ತಲೇ ಮುಟ್ಟಲು ಬಂದವನು ಹಿಂದೆ ಸರಿದ. ಆದರೆ ಅವನು ಆ ಮನೆಯಲ್ಲಿದ್ದಾಗಲೇ ಇಷ್ಟೆಲ್ಲ ಮುಂದುವರೆದಿದ್ದಾನೆ ಎಂದಿದ್ದಳು. ಅವನು ಭೇಟಿಯಾಗಲು ಬಂದ ಕ್ಷಣಗಳ ವಿವರಿಸಿದಳು. ಗೌತಮ್ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆಸಿದ್ದಾನೆ. ನಿನ್ನ ಅಕ್ಕ ಅಂಥವನನ್ನು ಹೇಗೆ ಮದುವೆಯಾಗುತ್ತಾಳೆ? ಕೆರಿಯರ್ ಕಡೆ ಗಮನ ಕೊಟ್ಟು ಮುಂದೆ ಬೇರೆ ಯಾರಾದರೂ ಒಳ್ಳೆ ಹುಡುಗನನ್ನು ಮದುವೆ ಆದರೆ ಆಗದೆ ಕೇಳಿದ್ದ. ಅಕ್ಕ ಯಾಕೆ ಅವನನ್ನು ಮದುವೆ ಆಗ್ತಾಳೆ? ಹಾಗೆ ಅಕ್ಕನಿಗೆ ಎಚ್ಚರ ಆಯ್ತಲ್ಲ, ಅದೇ ಸಂತೋಷ ಎಂದಿದ್ದಳು. ಗೌತಮ್ ನಿನ್ನ ತಂದೆ ಈ ಮದುವೆಗೆ ಒಪ್ಪಲು ನಿನ್ನ ಅಕ್ಕನೇ ಕಾರಣ. ಅವಳು ಸತ್ಯ ಹೇಳಿದ ನಂತರ ನಿನ್ನ ತಂದೆಗೆ ಅವರ ಆಯ್ಕೆ ಎಂಥದ್ದು ಎಂದು ಅರಿವಾಯಿತು ಎಂದಿದ್ದ. ಅಂದರೆ ಅಕ್ಕನಿಗೂ ನಿಹರ್ಗೂ ಏನು ಸಂಬಂಧ? ನಿನ್ನ ಅಕ್ಕ ಗರ್ಭಿಣಿಯಾಗಿದ್ಲು, ಆ ವಿಷಯ ಗೊತ್ತಿಲ್ವಾ? ಅದಕ್ಕೆ ಕಾರಣ ನಿಹಾರ್. ವಿಷಯವನ್ನು ನಿನ್ನ ತಂದೆಗೆ ತಿಳಿಸಿದ ಮೇಲೆ ಅವರ ಹಾರಾಟ ಕಡಿಮೆಯಾಗಿತ್ತು ಎಂದಿದ್ದ. ಚಂದನಗೆ ಆಗಲೇ ತನ್ನ ತಂದೆ ನನ್ನಿಂದ ಎಂಥ ಅನರ್ಥವಾಗಿ ಹೋಗುತ್ತಿತ್ತು ನೆನೆಸಿಕೊಂಡರೆ ಒಂದೊಂದು ಕ್ಷಣವು ಸತ್ತು ಬದುಕಿದಂತೆ ಆಗುತ್ತದೆ ಎಂದು ಹೇಳಿ ಕಣ್ಣೀರಾಕಿದ್ದು ನೆನಪಿಸಿಕೊಂಡಿದ್ದಳು. ಗೌತಮ್ ಬೇಸರದ ಮುಖ ಮಾಡಿ ಸಮಾಧಾನಿಸಿದವನು. ಯಾವುದಾದರೂ ರೂಪದಲ್ಲಿ ನಿಹಾರ್ ಸತ್ಯ ನನಗೆ ತಿಳಿಸಿದ್ರೆ ಆಗ್ತಿತ್ತು. ಬರುವಾಗ ಅಷ್ಟೊಂದು ನೋವುಪಟ್ಟೆ ಎಲ್ಲ ಯಾಕೆ ಕೇಳಿದ್ದ. ಏನೋ ಹೇಳಲು ಬಂದವಳು ತಡೆದು, ನೀನೇನು ಹೇಳಿದರೂ ನನಗೆ ಸಮಾಧಾನ ಆಗೋಲ್ಲ, ಈಗ ಮಲಗು ಹೇಳಿ ಮಲಗಿಸಿ ಕೊರಳವರೆಗೂ ಬೆಡ್ಶೀಟ್ ಹೊದಿಸಿ ಅಲ್ಲೇ ಪಕ್ಕದಲ್ಲಿ ಹುರುಳಿಕೊಂಡಿದ್ದ. ಏನೋ ಹೇಳಬೇಕು ಎಂದುಕೊಂಡರೂ ಅವಳಿಗೆ ಮಾತು ಹೊರಡದಾಗಿತ್ತು. ಗೌತಮ್ ಬಳಿ ಎಂದೂ ಇಲ್ಲದ ನಿಶ್ಚಿಂತೆ ಆವರಿಸಿತು. ಪಕ್ಕಕ್ಕೆ ತಿರುಗಿ ನೋಡಿದ. ಇಷ್ಟು ದಿನ ಜವಾಬ್ದಾರಿ ಇದ್ದರೂ ಇಂದಿನಿಂದ ಅಧಿಕೃತವಾಗಿ ನನಗೆ ಸೇರಿದವಳು ಯೋಚಿಸುತ್ತಾ ಅಗಂತ ಮಲಗಿದವನಿಗೆ ನೆಮ್ಮದಿಯ ನಿದ್ರೆ ಆವರಿಸಿತು. ಬೆಳಿಗ್ಗೆ ಎಚ್ಚರಗೊಂಡ ಚಂದನ ರಾತ್ರಿ ಇಂದ್ರಾಣಿಯವರು ಕೊಟ್ಟಿದ್ದ ಸೀರೆ, ರೆಡಿಮೇಡ್ ಬ್ಲೌಸ್ ಹಿಡಿದು ವಾಶ್ರೂಮ್ ಕಡೆಗೆ ನಡೆದಿದ್ದಳು. ಸ್ನಾನ ಮುಗಿಸಿ ಬಂದವಳು ಗೌತಮ್ ಕಡೆಗೆ ನೋಡಿ, ಎಷ್ಟು ಪ್ರಶಾಂತವಾಗಿದ್ದಾರೆ, ಹೀಗೆ ಯಾವತ್ತೂ ನೋಡಿಲ್ಲ. ಕರ್ಟನ್ ಸರಿಸಿ ಎಚ್ಚರಿಸುವ ಮನಸ್ಸಾದರೂ ಅಂತ ಆಲೋಚನೆ ಬಿಟ್ಟು ಸಿಂಗರಿಸಿಕೊಂಡವಳು ಹೊರಗೆ ನಡೆದಿದ್ದಳು. ಆಗಲೇ ಸರೋಜಮ್ಮ ಮನೆಗುಡಿಸಿ ಸಾರಿಸಿ ಮುಂಬಾಗಿಲಿಗೆ ನೀರು ಹಾಕುತ್ತಿದ್ದರು. ಬಂದು ನಿಂತ ಚಂದನನ್ನು ನೋಡಿ, ಪುಟ್ಟ ಯಜಮಾನಿ, ನಮ್ಮ ಕೋಪಿಷ್ಟ ಯಜಮಾನರನ್ನು ಈ ಹುಡುಗಿ ಒಪ್ಪಿಕೊಂಡಿದ್ದಾದರೂ ಹೇಗೆ? ಋಣಾನು ಬಂದ ಎಲ್ಲಿಂದ ಎಲ್ಲಿಗೋ ಹೇಳಿಕೊಂಡು ಸ್ವಲ್ಪ ಹೊತ್ತು ಮಲಗಬೇಕಾಗಿತ್ತು ಎಂದಿದ್ದರು. ಅವರ ಧ್ವನಿ ಕೇಳಿ ತೋಟದಲ್ಲಿ ಹೂವು ಬಿಡಿಸುತ್ತಿದ್ದ ಇಂದ್ರಾಣಿಯವರು ಅದೇ ಮಾತು ಹೇಳಿದ್ದರು. ಅವರಿಗೆ ಉತ್ತರದ ಬದಲು ನಗು ನೀಡಿ ರಂಗವಳ್ಳಿ ಪುಡಿ ಇದ್ದ ಬಟ್ಟಲು ಹಿಡಿದು ಬಂದವಳು, ನಾನೇ ಬಿಡಿಸುತ್ತೇನೆ ಎಂದಿದ್ದಳು. ಹೊರಗಿನ ಕುರ್ಚಿಯಲ್ಲಿ ಕುಳಿತ ಮಹೇಂದ್ರ ಅವರು, ಸರೋಜಮ್ಮ, ಒಂದು ಕಪ್ ಕಾಫಿ ಕೊಟ್ಟು ಬಿಡಮ್ಮ, ವಾಕಿಂಗ್ಗೆ ಹೋಗ್ತೀನಿ ಎಂದಿದ್ದರು. ಚಂದನ ಇಂದ್ರಾಣಿ ಅವರಿಂದ ಹೂಗಳ ಪಡೆದು ಒಳಗೆ ನಡೆದಿದ್ದಳು. ಇಂದ್ರಾಣಿ ಅವರು ಹರಳಿದ ಸೂಜಿ ಮಲ್ಲಿಗೆ ಗಿಡದ ಕಡೆ ನಡೆದಿದ್ದರು. ಎಚ್ಚರಗೊಂಡ ಗೌತಮ್ ಪಕ್ಕದಲ್ಲಿ ಮಡದೆ ಇಲ್ಲದಿದ್ದರೂ ಹೊಸ ಮುಂಜಾನೆ ಎನಿಸಿತು. ಬಾತ್ರೂಮ್ ಕಡೆ ಒಮ್ಮೆ ನೋಡಿ, ಇಷ್ಟು ಬೇಗ ಯಾಕೆ ಎದ್ದಳು? ಚಳಿಗಾಲ ಹೇಳಿಕೊಂಡೇ ಬಂದವನು ಹಾಲಿನಲ್ಲಿ ಯಾರೂ ಕಾಣದಾದಾಗ ಮನೆಯ ಮುಂಭಾಗಕ್ಕೆ ಬಂದಿದ್ದ. ಸೊಗಸಾದ ದೃಶ್ಯ ಎನಿಸಿತು. ಮಹೇಂದ್ರ ಅವರು ನ್ಯೂಸ್ ಪೇಪರ್ ಓದುತ್ತಾ ಕಾಫಿ ಕುಡಿಯುತ್ತಿದ್ದರೆ ಇಂದ್ರಾಣಿ ಅವರು ಮಲ್ಲೆ ಹೂವು ಬಿಡಿಸುತ್ತಿದ್ದರು. ಪಾವನಿ ಬಾಚಣಿಗೆ ಹಿಡಿದು ಹಠ ಮಾಡುತ್ತಿದ್ದ ಪ್ರಕೃತಿಯ ಸಂಭಾಳಿಸುತ್ತಿದ್ದರೆ ಹಾಲಿನ ಪ್ಯಾಕೆಟ್ ಹಿಡಿದು ಬಂದ ರಮೇಶ್, ಗುಡ್ ಮಾರ್ನಿಂಗ್ ಕಣೋ, ಇಂದು ಬೇಗ ಹೊರಡಬೇಕು ಹೇಳಿ ಒಳಗೆ ನಡೆದಿದ್ದ.
ಗೌತಮ್ ಮೊದಲು ನೋಡಿದ ದೃಶ್ಯದ ಕಡೆಗೆ ನೋಡಿದ್ದ. ಚಂದನಳನ್ನು ಮೊದಲ ಬಾರಿ ನೋಡಿದ ದೃಶ್ಯವೇ. ತುಳಸಿ ಪೂಜೆ ಮುಗಿಸಿ ಕೈ ಮುಗಿದು ನಿಂತಿರುವ ದೃಶ್ಯ. ಆ ದಿನಕ್ಕೂ ಈ ದಿನಕ್ಕೂ ಅವಳಲ್ಲಿ ಯಾವ ಬದಲಾವಣೆಗಳು ಇಲ್ಲದಿದ್ದರೂ ಸಂಬಂಧ ಜಾಗ ಪೂರಾ ಬದಲಾಗಿತ್ತು. ಒಂದು ಅಪರಿಚಿತ ಹೆಣ್ಣು, ಇಂದು ತನ್ನ ಮನೆಯ ಮುಂದೆ ಪೂಜಿಸ್ತಿರುವ ಹೆಣ್ಣು ತನ್ನ ಮಡದಿ. ಕೈಕಟ್ಟಿ ಕಂಬಕ್ಕೆ ಹೊರಗಿಕೊಂಡು ನೋಡುತ್ತಾ ನಿಂತ. ಮೊದಲೆಲ್ಲ ಖಾಲಿಯಾಗಿರುತ್ತಿದ್ದ ಆವರಣ ಇಂದು ಆತ್ಮೀಯರಿಂದ ಕಲೆಗೂಡಿತ್ತು. ಎದುರು ಬಂದ ಚಂದನ ಕಾಫಿ ತಂದು ಕೊಡ್ಲಾ ಕೇಳಿದ್ಲು. ರೂಮಿಗೆ ತಂದು ಕೊಡು ಹೇಳಿದವನ ನೋಟ ಕೂಗಿ ಬಿದ್ದಿದ್ದ ಮಾಂಗಲ್ಯದ ಕಡೆಗಿತ್ತು. ಸುಮ್ಮನೆ ಕೋಪ ಮಾಡಿಕೊಳ್ಳುತ್ತಾನೆ. ಎಲ್ಲರಂತೆ ಸಹಜವಾಗಿ ಮಾತನಾಡಿ ಮುದ್ದಾಡಿದ್ದು ಕಡಿಮೆಯೇ. ಬೇರೆಯವರೆಲ್ಲ ಎದುರು ಬಂದು ನಿಲ್ಲುತ್ತಲೇ ಹೆದರುತ್ತಾರೆ. ಆದರೆ ಇವಳು ನನ್ನ ಕೋಪ, ಅಸಮಾಧಾನ, ಅಸಹನೆ ಎಲ್ಲವನ್ನೂ ಮೆಟ್ಟಿ ನನ್ನ ಮುಂದೆ ನಿಲ್ಲುತ್ತಿದ್ದಳು. ಬೇರೆ ಯಾರೇ ಆಗಿದ್ರೂ ನನ್ನ ಮಾತು ವರ್ತನೆ ಸಹಿಸಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ಹೇಳಿಕೊಂಡೇ ಒಳಗೆ ನಡೆದಿದ್ದ. ಚಂದನ ಕಾಫಿ ಕಪ್ ಹಿಡಿದು ಬಂದವಳು ಗೌತಮ್ ತೆಗೆದುಕೊಳ್ಳುತ್ತಲೇ ಹೊರಡಲು ನೋಡಿದಳು. ಕೈ ಹಿಡಿದವನು ಹೊರಡುವುದಕ್ಕೆ ಆತುರ ಯಾಕೆ ಕೇಳಿದ್ದ. ಅದು ಅಡುಗೆ ಮನೆಯಲ್ಲಿ ಏನು ಹೇಳಲು ಹೋದವಳು ಏನಿಟ್ಟಿದ್ಯಲ್ಲಿ ನಾನು ಇಲ್ಲಿದ್ದೇನೆ ಹೇಳಿದಾಗ ತಲೆ ತಗ್ಗಿಸಿ ನಿಂತಳು. ಕೈ ಹಿಡಿದು ಬಳಿಯಲ್ಲಿ ಕೂರಿಸಿಕೊಂಡವನು ನಾಳೆಯಿಂದ 2 ಕಪ್ಪು ತೆಗೆದುಕೊಂಡು ಬಾ, ಈಗ ಇದರಲ್ಲೇ ಅನುಸರಿಸಿಕೊಳ್ಬೋದು ಎಂದಿದ್ದ. ಸರಿ ಎನ್ನುವಂತೆ ತಲೆಯಾಡಿಸಿ ನಿಮಗೆ ಬಟ್ಟೆ ತೆಗೆದಿಡುತ್ತೇನೆ ಎಂದಿದ್ದಳು. ಬೇಡ, ನನ್ನ ಕೆಲಸ ನಾನೇನು ಮಾಡಿಕೊಳ್ಳುತ್ತೇನೆ ಬಿಗುವಾಗಿ ಹೇಳಿದರೂ ನೋಟ ಅವಳಿಂದ ಸರಿಸಲು ಕಷ್ಟವಾಗುತ್ತಿತ್ತು. ಬೇಡವೆಂದರೂ ಚಂದನ ಹೊರಡುವ ಸಮಯದಲ್ಲಿ ಅಳುತ್ತಾ ಉಳಿದದ್ದು ನೆನಪಾಗಿ ಮನದಲ್ಲಿ ಬಿರುಸಾದ ಭಾವ ಮೂಡುತ್ತಿತ್ತು. ಸಂಜೆ ಆಸ್ಪತ್ರೆಗೆ ಒಮ್ಮೆ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರೋಣ ಹೇಳಿ ವಾಶ್ರೂಮ್ ಕಡೆ ನಡೆದಿದ್ದ. ಖಾಲಿಯಾಗಿದ್ದ ಕಪ್ ಕಡೆ ನೋಡಿದವಳು 2 ಕಪ್ ತರಬೇಕಾಗಿತ್ತು. ನನಗೆ ಜಾಸ್ತಿ ಕುಡಿಸಿಬಿಟ್ಟರು. ಅದಿರಲಿ, ಯಾಕೆ ಒಂದು ರೀತಿ ಇರುತ್ತಾರೆ. ಮದುವೆಗೆ ಮೊದಲು ಒಂದು ಕ್ಷಣ ಸಿಕ್ಕಿದರು. ಈಗ ನನಗೆ ಹುಷಾರಿಲ್ಲ ಅನ್ನೋದೇ ಕಾರಣವಾ? ನಾಲಾಯಕ್ ಎಂದು ಕೂಡ ಕರೆಯುತ್ತಿಲ್ಲ ಹೇಳಿಕೊಂಡೇ ಹೊರಗೆ ನಡೆದಿದ್ದಳು. ಗೌತಮ್ ತಿಂಡಿ ತಿನ್ನಲು ಬಂದಾಗ ತಾನೇ ಮುಂದಾಗಿ ಬಡಿಸಲು ನಿಂತಳು. ಯಾಕೋ ಆ ಕೆಲಸ ಹೆಚ್ಚು ಇಷ್ಟ ಎನಿಸಿತು. ಅವನಿಗೂ ಅವಳ ಕೈಯಲ್ಲಿ ಉಪಚರಿಸಿಕೊಂಡು ತಿನ್ನಬೇಕು ಎನಿಸಿದರೂ ಬೇಡ, ನೀನು ಕೂತ್ಕೋ ಹೇಳಿ ಕೂರಿಸಿಕೊಂಡಿದ್ದ. ಗೌತಮ್ ಮುಖದಲ್ಲಿನ ಬಿಗುಮಾನ ಪಾವನಿ, ರಮೇಶ್ ಗಮನಕ್ಕೂ ಬಂದಿತ್ತು. ಬರ್ತೀನಿ, ರೆಸ್ಟ್ ಮಾಡು. ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮಾತ್ರ ತಗೋ ನನ್ನನ್ನು ನೋಡುತ್ತಾ ನಿಂತವಳಿಗೆ ಹೇಳಿ ನಡೆದಾಗ 2 ಹೆಜ್ಜೆ ಮುಂದೆ ಬಂದವಳು ಹುಷಾರಾಗಿ ಹೋಗಿ ಬನ್ನಿ ಎಂದಿದ್ದಳು. ನನಗೇನು ಗೊತ್ತಾಗಲ್ವಾ, ಇವಳು ಹೇಳಬೇಕಾ ಮನದಲ್ಲಿ ಅಂತ ಅನಿಸಿಕೆ ಬಂದರೂ ಅವಳು ಹೇಳಿದ್ದು ಇಷ್ಟವಾಗಿತ್ತು. ಪಾವನಿ, ಅಣ್ಣ ಪಾಪುಗೆ ವ್ಯಾಕ್ಸಿನ್ ಹಾಕಿಸ್ಬೇಕು, ನಮ್ಮನ್ನು ಆಸ್ಪತ್ರೆ ಬಳಿ ಡ್ರಾಪ್ ಮಾಡಿಬಿಡು, ಆ ಕಡೆಯಿಂದ ಕ್ಯಾಬ್ ಬುಕ್ ಮಾಡಿ ಬರ್ತೀವಿ ಎಂದಿದ್ದಳು. ರಮೇಶ್, ಇನ್ನೊಂದು ಕಾರಿದೆಯಲ್ಲ ತಗೊಂಡೋಗು, ಕ್ಯಾಬಿನಲ್ಲಿ ಬರುವುದು ಯಾಕೆ ಕೇಳಿದ್ದ. ರಮೇಶ್, ಪರ್ಚೇಸಿಂಗ್ ಇದೆ, ಕಾರಿನಲ್ಲಿ ಹೋದರೆ ಪಾರ್ಕಿಂಗ್ ಸಮಸ್ಯೆ. ನಿನ್ನ ತಂಗಿ ಒಂದೊಂದು ಅಂಗಡಿಯಲ್ಲಿ 1 ಗಂಟೆ ಉಳಿಯುತ್ತಾಳೆ, ಅದಕ್ಕೆ ಹೀಗೆ ಹೋಗಲು ನಿರ್ಧರಿಸಿದ್ದು ಎಂದಿದ್ದ ಮಡದಿಯ ಕಡೆಗೆ ನೋಡುತ್ತಾ. ಗೌತಮ್, ಅವಳ ಬಗ್ಗೆ ನನ್ನ ಬಳಿಯೇ ಕಂಪ್ಲೇಂಟ್ ಹೇಳಬೇಡ, ಹೆಚ್ಚು ಸಮಯ ತೆಗೆದುಕೊಳ್ಬೇಡಿ, ಅದೇ ಹುಷಾರು ಹೇಳಿ ಮಗು ಕೆನ್ನೆ ಸವರಿದ್ದ. ಅವಳು ನಿಂಗೆ ತಂಗಿ ಆಗುವುದಕ್ಕೆ ಮೊದಲು ನಾನು ನಿಂಗೆ ಗೆಳೆಯನಾಗಿದ್ದೆ ಅನ್ನೋದು ನಿನ್ನ ಮನಸ್ಸಿನಲ್ಲಿರಲಿ, ನಾಸು ಕೋಪದಿಂದಲೇ ಹೇಳಿದ್ದ. ಪಾವನಿ, ಅಣ್ಣ ಒಂದು ಮಾತು ಕೇಳ ಎಂದಿದ್ದಳು. ಕೇಳು, ಅದಕ್ಕೆ ಪರ್ಮಿಷನ್ ಬೇಕಾ? ಅವನಿಗಿಂತ ನಿಂಗೆ ಹೆಚ್ಚು ಅಧಿಕಾರ ಇರೋದು. ಗೆಳೆಯನ ಕಡೆ ಕಾಡಿಸುವ ನೋಟ ಬೇರಿದ್ದ. ಅದು ನೀವು ಚಂದನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ. ಎಲ್ಲ ಸರಿ ಹೋದ ಮೇಲೂ ಇಷ್ಟೊಂದು ಕೋಪ ಅಸಮಾಧಾನದಿಂದ ಯಾಕೆ ಇದ್ದೀರಾ ಎಂದಿದ್ದಳು. ರಮೇಶ್, ನಾನು ಗಮನಿಸಿದೆ, ನಿನ್ನೊಂದಿಗೆ ಮಾತನಾಡಬೇಕು ಎಂದುಕೊಂಡಿದ್ದೆ ಎಂದಿದ್ದ. ಗೌತಮ್, ಹಾಗೇನೂ ಇಲ್ಲ ಎಂದಾಗ, ರಮೇಶ್, ಅದೇನೋ ಹೇಳಿಕೊಳ್ಳೋ, ನೀನು ತುಂಬು ಕುಟುಂಬದಲ್ಲಿ ಬೆಳೆಯಲಿಲ್ಲ, ಕೆಲವೊಂದು ಸೂಕ್ಷ್ಮ ವಿಚಾರಗಳು ಇರುತ್ತದೆ, ಎಲ್ಲ ನಿನ್ನ ಮೂಗಿನ ನೇರಕ್ಕೆ ನೋಡಬೇಡ, ನಿಂಗೆ ಆಫೀಸ್ನ ವಿಷಯಗಳು ಬಿಟ್ಟರೆ ಎಂದವನ ಮಾತುಗಳ ಅಷ್ಟಕ್ಕೆ ನಿಲ್ಲಿಸಿದವನ ನೋಟ ನೋಡಿ ಗೌತಮ್ ಮನದಲ್ಲೂ ಕುದಿಯುತ್ತಿತ್ತು. ಯಾರಲ್ಲಿಯಾದರೂ ಹೇಳಿಕೊಳ್ಬೇಕು ಎನಿಸ್ತಿತ್ತು. ಅದು ಅವಳು ಬರುವಾಗ ತಂದೆ ತಾಯಿ ಅಣ್ಣನನ್ನು ನೋಡಿ ಅಳುತ್ತಾ ನೋವುಪಟ್ಟಿದ್ದು ನೆನಪಿಸಿಕೊಂಡ್ರೆ ಕೋಪ ಬರುತ್ತೆ. ಅವಳು ಒಪ್ಪಿದ ಮೇಲೆ ತಾನೇ ಈ ಮದುವೆ ನಡೆದಿತ್ತು. ಹಾಗಿದ್ದ ಮೇಲೆ ಅವಳು
ನನ್ನ ಜೊತೆ ಬರಲು ಇಷ್ಟವಿಲ್ಲದಂತೆ ಯಾಕೆ ಆಳಬೇಕು? ಅವಳನ್ನು ದೂರ ಉಳಿಸಿ ಹೀಗಿರಲು ನನಗೇನು ಇಷ್ಟನಾ? ಬೇಡ ಎಂದರೂ ಈ ಸನ್ನಿವೇಶ ನೆನಪಾಗಿ ಬಿಡುತ್ತದೆ ಎಂದಿದ್ದ. ರಮೇಶ್ ಭಾವನೆ ಇಬ್ಬರು ಜೋರಾಗಿ ನಕ್ಕಿದ್ದರು. ಇದು ನಗುವಂಥ ವಿಷಯನ? ಗಂಭೀರವಾಗಿ ಕೇಳಿದ. ಅಲ್ಲ ಗೌತಮ್, ಚಂದನ ಅಂತಲೇ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳು ಕೂಡ ಮದುವೆ ನಂತರ ಮೊದಲ ಬಾರಿ ಗಂಡನ ಮನೆಗೆ ಬರುವಾಗ ಹುಟ್ಟಿ ಬೆಳೆದ ಮನೆಯನ್ನು, ತವರನ್ನು ನೋಡಿ ಇಂಥ ಒಂದು ಸಂಕಟಕ್ಕೆ ಒಳಗಾಗುತ್ತಾರೆ. ಬೇರೆ ಯಾರೋ ಯಾಕೆ? ಪಾವನಿ ಆಶ್ರಮ ಬಿಟ್ಟು ಬರಬೇಕಾದ್ರೆ ಎಷ್ಟು ಅಳ್ತಾ ಇದ್ಲು ಗೊತ್ತಾ? ಮದುವೆಯಾಗಿ 1 ತಿಂಗಳು ಕಳೆದರೂ ಅಲ್ಲಿ ಹಾಗಿತ್ತು, ಇಲ್ಲಿ ಹೀಗಿತ್ತು. ನನ್ನ ಬಿಟ್ಟು ಅವಳು ಊಟ ಮಾಡ್ತಾ ಇರಲಿಲ್ಲ. ತೋಟದಲ್ಲಿ ಈ ಸಮಯ ಓಡಾಡುತ್ತಿದ್ದೆ ಎಂದೆಲ್ಲ ಆಶ್ರಮದ ಬಗ್ಗೆ ಮಾತನಾಡುತ್ತಿದ್ದಳು. ಇನ್ನು ಚಂದನಗೆ ನೋವಾಗದೇ ಇರುತ್ತದ? ಅವಳು ಮೊದಲ ಬಾರಿ ತವರಿನಿಂದ ಇಷ್ಟು ದೂರ ಹೋಗುತ್ತಿರುವುದು ಎನ್ನುವ ಅನಿಸಿಕೆ ಬಂದವಳಿಗೆ ಅರಿವಿಲ್ಲದೆ ನೋವು, ದುಃಖಕ್ಕೆ ಒಳಗಾಗಿ ತನ್ನವರ ಬಳಿ ಅಳುತ್ತಾರೆ. ಅದನ್ನೆಲ್ಲ ತಪ್ಪಾಗಿ ತಿಳಿಯುತ್ತಾರ? ಚಂದನ ನಿನ್ನ ಬಳಿ ಹೆದರಿ ತವರಿನ ವಿಷಯವನ್ನು ಹೇಳಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳುತ್ತಿಲ್ಲ ಎನ್ನಿಸ್ತದೆ. ಹಾಗೆ ನೀನು ಮದುವೆ ಮನೆಗಳಲ್ಲಿ ಹೆಣ್ಣನ್ನು ಗಂಡಿನವರ ಮನೆಗೆ ಕಳಿಸಿಕೊಡುವ ಸಮಯದಲ್ಲಿ ಇಂತಹ ಸನ್ನಿವೇಶಗಳನ್ನು ನೋಡಿಲ್ಲ. ಅದಕ್ಕೆ ನಿನಗೆ ಆಗ ಎನಿಸಿದೆ ಎಂದಿದ್ದ. ಗೌತಮ್ ಅವರನ್ನು ಆಸ್ಪತ್ರೆ ಬಳಿ ಇಳಿಸಿ ಆಫೀಸ್ಗೆ ಬಂದರು. ಅವರು ಹೇಳಿದ ಮಾತುಗಳ ಬಗ್ಗೆ ಯೋಚಿಸುತ್ತಲೇ ಇದ್ದ. ಬಂದ ತನ್ನ PA ಬಳಿ ನೇರವಾಗಿ ವಿಷಯ ಪ್ರಸ್ತಾಪಿಸಿದ. ಆತನ ಹೆಂಡತಿ ತವರು ಬಿಟ್ಟು ಬರುವಾಗ ಅಳುತ್ತಿದ್ದ ರೀತಿ, ನಂತರ ಕೂಡ ಕೆಲವು ದಿನಗಳದೇ ಗುಂಗಿನಲ್ಲಿದ್ದದ್ದು ಹೇಳಿ, ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ಸರ್, ಆ ಕ್ಷಣ ತನ್ನ ತವರನ್ನು ಶಾಶ್ವತವಾಗಿ ಬಿಟ್ಟು ಹೋಗಿ ಬಿಡುತ್ತಿದ್ದೇವೆ ಎಂದು ಭಾವುಕರಾಗಿ ಬಿಡುತ್ತಾರೆ ಎಂದು ಹೇಳಿ ಹೊರಗೆ ನಡೆದಿದ್ದರು. ಯೋಚನೆಗೆ ಬಿದ್ದ ಗೌತಮ್, ಪಾಪ ಅವಳು, ನನಗೆ ಬೇಸರವಾಗುತ್ತದೆ ಎಂದು ಅವಳ ಮನೆಯವರ ಬಗ್ಗೆ ಕೂಡ ಮಾತನಾಡುತ್ತಿಲ್ಲ. ಕೊರಗುವ ಬದಲು ಮಾತನಾಡಿದರೆ ಒಳ್ಳೆಯದು ಎಂದುಕೊಂಡವನು ಇದ್ದ ಒಂದಿಷ್ಟು ಕೆಲಸ ಮುಗಿಸಿ ಮನೆಯ ಕಡೆಗೆ ಹೊರಟಿದ್ದ. ನನಗಾಗಿ ಕಾಯುತ್ತಿರುತ್ತಾಳೆ ಎನ್ನುವ ಒಂದು ಅನಿಸಿಕೆಯು ರೋಮಾಂಚನವೆನಿಸಿತು. ಮಂಚಕ್ಕೆ ಹೊರಗಿಕೊಂಡು ಕುಳಿತ ಚಂದನಳ ಮನದ ತುಂಬ ಪ್ರಶ್ನೆಗಳೇ. ಕಣ್ಣ ಹನಿ ಕೆನ್ನೆಯ ಮೇಲೆ ಜಾರುವುದಕ್ಕೂ ಗೌತಮ್ ರೂಮಿನ ಒಳಗೆ ಬರುವುದಕ್ಕೂ ಒಂದೇ ಆಗಿತ್ತು. ಅವಳು ಕುಳಿತಿದ್ದ ರೀತಿ, ತುಂಬಿದ ಕಣ್ಣನ್ನು ನೋಡಿ ದ್ರವಿಸಿ ಹೋಗಿದ್ದ. ಏನಾಯಿತು? ಗಾಬರಿಯಲ್ಲಿ ಕೇಳಿ ಧಾವಿಸಿ ಬಂದವನ ನೋಡುತ್ತಲೇ ಎದ್ದು ಬಂದವಳು ಅವನ ಕೊರಳನ್ನು ಬಳಸಿದ್ದಳು. ಮತ್ತೆಂದು ಬಿಟ್ಟು ಕೊಡಲಾರದಂತೆ ಬಳಸಿದವನು, ಯಾಕೆ ಏನಾಯಿತು ಕೇಳಿದ್ದ. ಅದನ್ನು ನೀವು ತಾನೇ ಹೇಳಬೇಕು. ಯಾಕೆ ನನ್ನಿಂದ ದೂರ ಹೊಳ್ದಿದ್ದೀರಾ? ಡಾಕ್ಟರ್ ಹೇಳಿದ್ದಾರೆ ಎನ್ನುತ್ತೀರಾ? ಅದು ಬೇರೆ, ಆದರೆ ಮನಸ್ಸಿನಿಂದಲೇ ದೂರ ಇಟ್ಟರೆ ಹೇಗೆ? ನಿಮ್ಮ ಹೊರತಾಗಿ ನನಗೆ ಏನೂ ಗೊತ್ತಿಲ್ಲ ಎಂದಿದ್ದಳು. ಗೌತಮ್ ಅವಳ ಕಣ್ಣೀರನ್ನು ತೊಡೆಯುತ್ತಾ, ಅವಳಿಗೆ ಏನೂ ತಿಳಿಯುವುದಿಲ್ಲ ಎನ್ನುತ್ತಾರೆ. ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸಿದ್ದಾಳೆ. ನಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಇರಬಾರ್ದು ಎಂದುಕೊಂಡವನು ತನ್ನ ಮನದಲ್ಲಿದ್ದ ದ್ವಂದ್ವ ಹೇಳಿಕೊಂಡಿದ್ದ. ಚಂದನ ಒಂದು ಹೆಜ್ಜೆ ಸರಿದು, ಇದಕ್ಕಾಗಿ ನೀವು ಬೇಜಾರು ಮಾಡಿಕೊಂಡಿದ್ದು? ಆಗ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ತುಂಬ ಸಂಕಟವಾಗುತ್ತಿತ್ತು. ಇನ್ನು ಇವರೆಲ್ಲರಿಂದ ದೂರ ಆಗಿಬಿಡುತ್ತೇನೆ ಎನ್ನುವುದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಎಂದಿದ್ದಳು. ಗೌತಮ್, ಸರಿ, ನಡೆದಿದ್ದನ್ನು ಮರೆತು ಬಿಡು. ನನಗೆ ಅರ್ಥವಾಗಿರಲಿಲ್ಲ. ನಿನಗೆ ಬೇಕು ಎನಿಸಿದಾಗ ನಿನ್ನ ತಾಯಿ ಅಣ್ಣನ ಜೊತೆ ಮೊಬೈಲ್ನಲ್ಲಿ ಮಾತನಾಡು. ಅವರು ಕೂಡ ಬಂದು ನಿನ್ನ ನೋಡಿಕೊಂಡು ಹೋಗಲಿ. ನನ್ನದೇನೂ ಅಭ್ಯಂತರವಿಲ್ಲ ಎಂದಿದ್ದ. ಚಂದನಗೆ ಬೆಳಿಗ್ಗೆ ಕರೆ ಮಾಡಿದಾಗ ತನ್ನ ತಾಯಿ, ಮಡಿಲಕ್ಕಿ ತುಂಬ ಶಾಸ್ತ್ರ ಮಾಡಲಿಲ್ಲ. ನಿನ್ನನ್ನು ನಿನ್ನ ಗಂಡನನ್ನು ಕರೆದುಕೊಂಡು ಬರಬೇಕು. ಯಾವಾಗ ಬರುವುದು ಎಂದು ನಿನ್ನ ಅತ್ತೆ ಜೊತೆ ಮಾತನಾಡಬೇಕು ಎಂದದ್ದು ನೆನಪಾಗಿತ್ತು. ಇವರು ನೋಡಿದರೆ ಅಪ್ಪಾಜಿ ಬಗ್ಗೆ ಏನನ್ನೂ ಹೇಳುತ್ತಿಲ್ಲ. ಕೋಪ ಹಾಗೆ ಉಳಿದಿದೆ, ಏನು ಮಾಡುವುದು ಎನ್ನುವ ಆತಂಕ ಮೂಡಿದರೂ ಸಮಯ ಎಲ್ಲವನ್ನು ಮರೆಸುತ್ತದೆ. ಮುಂದೆ ಸರಿ ಹೋಗ್ಬೋದು ಎನ್ನುವ ಅನಿಸಿಕೆ ಮೂಡಿದಾಗ ಸಮಾಧಾನವೆನಿಸಿತು. ಗೌತಮ್, ಹೊರಗೆ ಹೋಗೋಣ. ನಿಂಗೇನು ಬೇಕೋ ಅದನ್ನು ಕೊಂಡುಕೋ. ಹಾಗೆ ಬರಬೇಕಾದ್ರೆ ಆಸ್ಪತ್ರೆಗೆ ಹೋಗಿ ಒಮ್ಮೆ ಡಾಕ್ಟರನ್ನು ಕಂಡು ಮಾತನಾಡಿ ಬರೋಣ. ಅಷ್ಟೊಂದು ಮಾತ್ರೆ ಒಟ್ಟಿಗೆ ತೆಗೆದುಕೊಂಡಿದ್ಯಾ? ಬುದ್ಧಿ ಇಲ್ವಾ? ಇನ್ನು ಯಾರದೋ ಮೇಲಿನ ಕೋಪ ನಿನ್ನ ಮೇಲೆ ಯಾಕೆ ತೋರಲಿ? ಈಗ ನೀನು ನನ್ನ ಹೆಂಡತಿ, ನನಗೆ ಅದು ಮಾತ್ರ ಮುಖ್ಯ. ನೀನು ಯಾರ ಮಗಳು ಎನ್ನುವುದು ಮುಖ್ಯವಲ್ಲ. ನಿನ್ನಿಂದ ದೂರ ಇರುವುದು ನನಗೂ ಕಷ್ಟ. ನೀನಿಲ್ಲದೆ ಕಳೆದ ಈ 1 ತಿಂಗಳು, ಒಂದೊಂದು ಕ್ಷಣಗಳು ಕೂಡ ನಿನ್ನ ಸ್ಥಾನ ನನ್ನ ಬದುಕಿನಲ್ಲಿ ಏನು ಎಂದು ತೋರಿಸಿಕೊಟ್ಟವು. ಹೊರಡೋಣ ಎಂದಿದ್ದ. ಚಂದನಗೆ ಹೊರಗೆ ಹೋಗುವ ಮನಸ್ಸಿಲ್ಲದೆ
ಸದ್ಯಕ್ಕೆ ಏನು ಬೇಕಾಗಿಲ್ಲ ಸಂಕೋಚದ ಮುಖ ಮಾಡಿ ಕೇಳಿದಳು. ಗೌತಮ್, ಈಗ ನೀನು ನನ್ನ ಹೆಂಡತಿ ಆಗಲು ಹಕ್ಕು ಅಧಿಕಾರ ಇತ್ತು. ನೀನು ಬಳಸಿಕೊಳ್ಳಲಿಲ್ಲ. ನಿನ್ನ ನಡುವೆ ಸಂಕೋಚ ನಾಚಿಕೆ ಇರಬಾರ್ದು ಹೇಳಿ ತನ್ನೆದಿಗೆ ಒತ್ತಿಕೊಂಡಿದ್ದ. ಒಂದು ಮಾತು ಕೇಳು, ಅದಕ್ಕೆ ಯಾಕೆ ಯೋಚಿಸ್ತೀಯ? ಅದು ನಿಮಗೆ ಆಗೋಲ್ವಾ ಅಂಜುತ್ತಲೇ ಕೇಳಿದ್ದಳು. ಈಡಿಯಟ್, ಆಗೋಲ್ವಾ ಅಂದರೆ ಏನು? ಆಗೋಲ್ಲ ಅಂತ ನಾನು ಯಾವಾಗಲಾದರೂ ನಿಂಗೆ ಹೇಳಿದ್ನಾ? ಡಾಕ್ಟರ್ ರೆಸ್ಟ್ ಕೊಡಿ ಅಂದಿದ್ದಕ್ಕೆ 1 ವಾರ ದೂರ ಇರೋಣ ಅಂದುಕೊಂಡದ್ದು ಎಂದಿದ್ದ. ಚಂದನ, ನೀವು ಏನು ಹೇಳ್ತಾ ಇದ್ದೀರಾ? ಅರ್ಥವಾಗದೆ ಕೇಳಿದ್ದಳು. ಕತೆಗೆಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕತೆ ಮುಂದುವರಿಯುತ್ತದೆ. ಯಾರಿಗೆಲ್ಲ ಗೌತಮ್ ಚಂದನನ ತಂದೆಯೊಟ್ಟಿಗೆ ಆ ರೀತಿ ವರ್ತಿಸಿದ್ದು ಇಷ್ಟ ಆಗಲಿಲ್ಲ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ.